ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಸ್ತುತ ಸಾಲಿನ ಫೆಬ್ರವರಿ ತಿಂಗಳಿಂದಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು, ತಕ್ಷಣದ ಸಮಸ್ಯೆಗೆ ಸರ್ಕಾರ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಆಳಂದ ಒಂದೇ ಕ್ಷೇತ್ರಕ್ಕೆ 4.35 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ಹೀಗಾಗಿ ಬೇಡಿಕೆಗೆ ಅನುಸಾರವಾಗಿ ಅನುದಾನ ಬಿಡುಗಡೆ ಮಾಡಿದರೆ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಆಳಂದ ಮತಕ್ಷೇತ್ರದ ಶಾಸಕ BR ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆಗಳಾಗುತ್ತಿವೆ. ಪರಿಹಾರಕ್ಕಾಗಿ ಪಂಚಾಯತ್ಗಳಿಗೆ ಕೇಳಿದ್ರೆ ಅಲ್ಲಿ ಹಣವೇ ಇಲ್ಲ. ಪಿಡಿಒಗಳನ್ನ ಸಂಪರ್ಕಿಸಿದ್ರೆ ಫೋನ್ ಕರೆಗೆ ಸಿಗುತ್ತಿಲ್ಲ. ಜನಪ್ರತಿನಿಧಿಗಳಿಗೆ ಸಿಗದ ಪಿಡಿಒಗಳು ಜನಸಾಮಾನ್ಯರಿಗೆ ಹೇಗೆ ಸಿಗುತ್ತಾರೆ ಎಂದು ಪ್ರಶ್ನೆ ಮಾಡಿದರು. ಹವಾಮಾನ ಇಲಾಖೆ ಅನುಸಾರ ಇನ್ನು ರಾಜ್ಯದಲ್ಲಿ ಬಿಸಿಲು ಹೆಚ್ಚಾಗುವ ಸಾಧ್ಯತೆ ಇದ್ದು, ಆ ಬಗೆ ನಿವಾರಿಸಲು ಸರ್ಕಾರ ಸಿದ್ಧವಾಗಬೇಕು. ಆಳಂದ ತಾಲೂಕಿನ 30 ಪಂಚಾಯತ್ಗಳಲ್ಲಿ 26ರಲ್ಲಿ ಹಣವೇ ಇಲ್ಲ. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗಳು ಆಲಿಸಲು ಪ್ರತಿನಿಧಿಗಳೇ ಇಲ್ಲ. ಹೀಗಾಗಿ ಬಾವಿಯಲ್ಲಿ ನೀರಿರುವ ರೈತರಿಗೆ ಮನವಿ ಮಾಡಿ 24 ಗ್ರಾಮಗಳಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಪ್ರಯತ್ನಿಸಲಾಗುತ್ತಿದೆ ಎಂದರು. ಇನ್ನು ಭೀಮಾ ನದಿಯಲ್ಲಿ ನೀರಿಲ್ಲದ ಕಾರಣ ಸರ್ಕಾರ ತಕ್ಷಣವೇ ನಾರಾಯಣಪುರ ಡ್ಯಾಂನಿಂದ 2 TMC ನೀರು ಹರಿಸಿದ್ರೆ ಇಂಡಿ, ಆಲಮೇಲ, ಅಫಜಲ್ಪುರ, ಜೇವರ್ಗಿ ಮೂಲಕ ಈ ನದಿ ಪಾತ್ರದ ಹಳ್ಳಿಗಳಿಗೆ ಸಮಸ್ಯೆ ನಿವಾರಣೆ ಆಗುತ್ತದೆ. ಹೀಗಾಗಿ DCM ಅವರಿಗೂ ಸಹ ಮನವಿ ಮಾಡಿದ್ದೇನೆ ಎಂದರು. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದಿದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾಯಿದ್ರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಪರಿಹಾರ ಮಾಡ್ತಾಯಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ. ಪಿಡಿಒಗಳು ಸರಿಯಾಗಿ ಹೋಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ ಪಿಡಿಒಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ಇದನ್ನು ಮೊನ್ನೆ ನಮ್ಮ ಜಿಲ್ಲಾ ಸಚಿವರು ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನಮಗೆ ಪಿಡಿಒಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಏನು ಸಿಗ್ತಾರೆ ಅವರು? ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಬೇಡಿಕೆ ಇರೋದು ಜಾಸ್ತಿ ಇದೆ. ನನ್ನ ಕ್ಷೇತ್ರದ್ದೇ ಕ್ರಿಯಾ ಯೋಜನೆ ಮಾಡಿದ್ದೀನಿ, ಟಾಸ್ಕ್ ಫೋರ್ಸು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನನ್ನ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೆ ಹೋಗಿದ್ದರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ಮೊನ್ನೆ ಮೀಟಿಂಗ್ ಆಯ್ತಲ್ಲ BJP ಲಾಸ್ಟ್ ಟೈಮ್ ಡೇಟ್ ಬಂದಿರೋರು. ಚಿತ್ತಾಪುರಕ್ಕೆ ಹೋಗಿ ಗುಲ್ಬರ್ಗ ನೆಕ್ಸ್ಟ್ ಮೀಟಿಂಗ್ ಮಾಡೋದು. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಈಗ ಭೀಮಾನಲ್ಲಿ ಕೂಡ ನೀರಿಲ್ಲ. ಭೀಮಾ ನದಿ ಕೂಡ ಬತ್ತಿ ಹೋಗಿದೆ. ಅವರು ಮೇಲೆ ನೀರು ಬಿಟ್ಟರೆ ಮಾತ್ರ ನಮಗೆ ನೀರು ಬರ್ತದೆ ಉಜಿನಿಯಿಂದ.
ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಸರ್ಕಾರ ಇದೆ, ರಾಜ್ಯ ಸರ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 90711744408472325918.